ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವರಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೇಂದ್ರ ತ್ರಿಕೋನ ರಾಜಯೋಗದಿಂದ ಈ ಒಂದು ರಾಶಿಯವರಿಗೆ ರಾಜಯೋಗ, ಹಾಗೆಯೇ ಯಾವ ರಾಶಿ ಆ ಒಂದು ಅದೃಷ್ಟವನ್ನು ಪಡೆಯುವಂಥದ್ದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗಲೂ ನನಗೆ ಮುಕ್ತವಾಗಿ ಮೆಸೇಜ್ ಮಾಡಿ. ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕು. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ, ಮುಕ್ತವಾಗಿ ನೀವು ಹಂಚ್ಕೋಬಹುದು. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ನೀವು ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಒತ್ತಿ ಆಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕುಂಭರಾಶಿಯಲ್ಲಿ ರೂಪುಗೊಳ್ಳಲಿರುವ ಕೇಂದ್ರ ತ್ರಿಕೋನ ರಾಜಯೋಗ ಕೆಲವು ರಾಶಿಯವರ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕತೆಯನ್ನು ತರಲಿದೆ. ಆ ರಾಶಿ ಯಾವುದು? ಹಾಗೆಯೇ ಕುಂಭರಾಶಿಯಲ್ಲಿ ಶನಿ ಸಂಚಾರ ಅಂದರೆ ಈಗ ಪ್ರಸ್ತುತ ಕುಂಭರಾಶಿಯಲ್ಲಿರುವಂಥದ್ದು ಶನಿ ಸಂಚಾರ ವಿಶೇಷ ಅನುಕೂಲಗಳು, ಪರಿವರ್ತಕ ಶಕ್ತಿಗಳಿಗೆ ವೇದಿಕೆಯನ್ನು ಕಲ್ಪಿಸುವಂಥದ್ದು. ಹಾಗೆ ಶನಿ ಕುಂಭರಾಶಿ ಮೂಲಕ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆ ಕೇಂದ್ರ ತ್ರಿಕೋನ ರಾಜಯೋಗದ ಪ್ರಭಾವದಲ್ಲಿರುವ ವ್ಯಕ್ತಿಗಳ ಯಶಸ್ಸು, ಆಸೆಗಳ ನೆರವೇರಿಕೆ, ಹೊಸ ಆಯಾಮಗಳು ತೆಗೆದುಕೊಳ್ಳುವಂಥದ್ದು. ಇದೊಂದಾಗಿ ಯಾವ ರಾಶಿಗಳ ಅದೃಷ್ಟ ಖುಲಾಯಿಸಲಿದೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ. ಅಂದರೆ ಕೆಲವೊಂದು ಗ್ರಹಗಳ ಸಂಚಾರದಿಂದ ಕೆಲವೊಂದು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು, ಕೆಲವರಿಗೆ ಮಧ್ಯಮವಾಗಿರುತ್ತೆ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಹಾಗಂತ 12 ರಾಶಿಗೆ ಕೂಡ ಇದರ ಪರಿಣಾಮ ಇದ್ದೇ ಇರುತ್ತೆ. ಅದರಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಯಾವುದು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಂಡು ಹೋಗುವಂಥದ್ದು. ಹಾಗೆಯೇ ಎಲ್ರಿಗೂ ಕೆಟ್ಟದು ಅಂತ ಏನೂ ಇಲ್ಲ. ಕೆಲವೊಂದು ರಾಶಿಯ ಒಂದು ಬದಲಾವಣೆ ಅಥವಾ ಇದು ಅಂದರೆ ಕೆಲವೊಂದು ಗ್ರಹಗಳ ರಾಶಿಯಿಂದ ರಾಶಿಗೆ ಬದಲಾವಣೆ ಆಗುವಂಥದ್ದು ಕೆಲವೊಂದು ರಾಶಿಗೆ ತುಂಬಾ ಒಂದು ಒಳ್ಳೆಯ ಸಮಯವನ್ನು ತರುವುದು. ಹಾಗೆಯೇ ಮೊದಲನೇದಾಗಿ ಈ ಒಂದು ರಾಶಿ ಯಾವುದು ಅಂತ ನೋಡಿದರೆ ವೃಷಭ ರಾಶಿ. ವೃಷಭ ರಾಶಿ ವ್ಯಕ್ತಿಗಳು ವಿಶೇಷವಾಗಿ ಕೆಲಸ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಈ ರಾಜಯೋಗದಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂಥದ್ದು. ಕೇಂದ್ರ ತ್ರಿಕೋನ ರಾಜಯೋಗದ ರಚನೆಯು ಇವರಿಗೆ ಹೆಚ್ಚಿನ ಪ್ರಯೋಜನಗಳ ಭರವಸೆಯನ್ನು ನೀಡುವಂಥದ್ದು, ಆರ್ಥಿಕ ಲಾಭಗಳ ಸಾಧ್ಯತೆ ಮತ್ತು ಇವರು ಸುಲಭವಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಹಾಗೆ ತಮ್ಮ ತಂದೆಯೊಂದಿಗಿನ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ. ವೃಷಭ ರಾಶಿಯವರ ತಂದೆಯೊಂದಿಗಿನ ಸಂಬಂಧಗಳು ಅಭಿವೃದ್ಧಿಯಾಗುವಂಥದ್ದು, ಒಳ್ಳೆಯ ಒಂದು ಒಳ್ಳೆಯ ಬಾಂಧವ್ಯ ಬರುವಂಥದ್ದು. ಹಾಗೆಯೇ ಉದ್ಯಮಿಗಳು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಉದ್ಯಮದಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿಯ 9ನೇ ಮನೆಯಲ್ಲಿ ರಾಜಯೋಗದ ರಚನೆ ಇವರ ವೃತ್ತಿ ಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನು ನೀಡುವಂಥದ್ದು. ಹಾಗೆಯೇ ಹಣಕಾಸಿನ ಲಾಭದ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ. ಮತ್ತು ಸ್ಥಗಿತಗೊಂಡ ಹಣದ ವಿಷಯಗಳು ಪರಿಹಾರವನ್ನು ಕಂಡುಕೊಳ್ಬೋದು. ಏನಾದರೂ ಹಣ ಬರದೇ ಇದ್ದರೆ ಈ ಒಂದು ಸಮಯದಲ್ಲಿ ಬರುವಂಥದ್ದು. ಮತ್ತು ಯಾವುದೇ ಧಾರ್ಮಿಕ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ನೀಡುತ್ತದೆ ಮಿಥುನ ರಾಶಿಯವರಿಗೆ. ಹೆಚ್ಚುವರಿಯಾಗಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣ ಸಮೃದ್ಧ ಅನುಭವಗಳನ್ನು ನೀಡುವಂಥದ್ದು ಈ ಒಂದು ರಾಶಿಯವರಿಗೆ. ಇದು 2ನೇ ರಾಶಿ ಈ ಒಂದು ರಾಜಯೋಗದ ಪ್ರಯೋಜನವನ್ನು ಪಡೆಯುವಂಥದ್ದು. ವೃಷಭ ಆದಮೇಲೆ ಮಿಥುನ ಆದಮೇಲೆ ಇನ್ನೊಂದು ರಾಶಿ ನೋಡೋದಾದರೆ ಯಾವುದು ಅಂತ ಹೇಳಿದರೆ ಅದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಈ ಒಂದು ರಾಜಯೋಗ ಅವರ ಒಂದು ರಾಶಿಯಲ್ಲಿ ಆಗುವಂಥದ್ದು. ಆ ಒಂದು ಯೋಗ ಇವರಿಗೆ ಯಾವ ಥರ ಒಳ್ಳೆಯದು ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಕೇಂದ್ರ ತ್ರಿಕೋನ ರಾಜಯೋಗದ ರಚನೆಯು ಸಮೃದ್ಧಿ ಮತ್ತು ಹೆಚ್ಚಿದ ಆತ್ಮವಿಶ್ವಾಸ ಅವಧಿಯನ್ನು ಸೂಚಿಸುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆಯೇ ಇವರ ಲಗ್ನ ಮನೆಯಲ್ಲಿ ರೂಪುಗೊಳ್ಳುವ ಅಂದರೆ ಇವರ ರಾಶಿಯಲ್ಲಿ ಆಗುವಂಥದ್ದು. ಹಾಗೆಯೇ ಮನೆಯಲ್ಲಿ ಈ ಒಂದು ಶುಭ ಯೋಗ ಇವರ ಆದಾಯದಲ್ಲಿ ಹೆಚ್ಚಳವನ್ನು ಮಾಡುತ್ತೆ ಮತ್ತು ಒಟ್ಟಾರೆ ಅನುಕೂಲಕರ ಪರಿಸ್ಥಿತಿಗಳ ಭರವಸೆಯನ್ನು ನೀಡುವಂಥದ್ದು ಯಾರಿಗೆ? ಕುಂಭರಾಶಿಯವರಿಗೆ. ಹಾಗೆಯೇ ಇವರ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಇವರಿಗೆ ಲಭಿಸುವಂಥದ್ದು. ಹಾಗೆಯೇ ಮುಂಬರುವ ಸಮಯವನ್ನು ನಿಜವಾಗಿಯೂ ಇದು ಮಂಗಳಕರವಾಗಿಸುತ್ತದೆ ಯಾರದು? ಕುಂಭರಾಶಿಯವರದು. ಹಾಗೆಯೇ ಕುಂಭರಾಶಿಯಲ್ಲಿ ಸೃಷ್ಟಿಯಾಗುವ ಕೇಂದ್ರ ತ್ರಿಕೋನ ರಾಜಯೋಗ ಇದರ ಪ್ರಭಾವದಲ್ಲಿ ಇರುವವರಿಗೆ ಪರಿವರ್ತನೆ ಮತ್ತು ಅದೃಷ್ಟದ ಅವಧಿಯನ್ನು ಸೂಚಿಸುತ್ತದೆ. ಇದು ಅವಕಾಶಗಳನ್ನು ಸ್ವೀಕರಿಸುವ, ಹುರುಪಿನಿಂದ ಗುರಿಗಳನ್ನು ಬೆನ್ನಟ್ಟುವ ಮತ್ತು ಸಮೃದ್ಧಿಯತ್ತ ಸಾಗುವಂತೆ ಮಾಡುವಂಥದ್ದು. ಇದು ಈ 3 ರಾಶಿಗಳಿಗೆ ತುಂಬಾ ಒಂದು ಒಳ್ಳೆಯ ಒಂದು ಸಮಯವನ್ನು ಹಾಗೆಯೇ ಅದೃಷ್ಟವನ್ನು ತರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.